ಹಾಯ್ ಫ್ರೆಂಡ್ಸ್, ನಂದಿನಿ ಹಾಲಿನ ಯಾವ ಪ್ಯಾಕೆಟ್ಗೆ ಎಷ್ಟು ದರ ಇದೆ? ಕೇಸರಿ, ನೀಲಿ, ಹಸಿರು, ಪಿಂಕ್ ಬಣ್ಣದ ಪ್ಯಾಕೆಟ್ ಹಾಲಿಗೆ ಎಷ್ಟು ದುಡ್ಡು? ನಂದಿನಿ ತುಪ್ಪ ಬೆಣ್ಣೆಗೆ ದುಡ್ಡೆಷ್ಟು? ಗುಡ್ ಲೈಫ್ ಹಾಲಿಗೆ ಎಷ್ಟು ದರ ಇದೆ? ಮೊಸರು, ಮಜ್ಜಿಗೆಗೆ ಎಷ್ಟು ದುಡ್ಡು? ಬಗೆ ಬಗೆಯ ಹಾಲಿನ ವ್ಯತ್ಯಾಸ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪಿಂಕ್ ಅಥವಾ ನೇರಳೆ ಬಣ್ಣ. ನೇರಳೆ ಬಣ್ಣದ ಪ್ಯಾಕೆಟ್ ಹಾಲು ಫುಲ್ ಕ್ರೀಮ್ ಹಾಲಾಗಿದ್ದು ಇದರಲ್ಲಿ 6% ಫ್ಯಾಟ್ ಇರುತ್ತೆ. ಅಂದರೆ ನ್ಯಾಚುರಲ್ ಹಾಲಿನಲ್ಲಿ ಎಷ್ಟು ಹಾಲು ಇರುತ್ತೋ ಅಷ್ಟು ಹಾಗೆ ಇರುತ್ತೆ. ಇದು ಕೆನೆಭರಿತ ಹಾಲಾಗಿದ್ದು ತುಂಬ ರುಚಿಯಾಗಿರುತ್ತೆ. ಆದರೆ ಇದನ್ನು ದಿನಬಳಕೆಗೆ ಉಪಯೋಗಿಸೋದು ಒಳ್ಳೆಯದಲ್ಲ. ಬದಲಿಗೆ ಮನೆಯಲ್ಲೇ ಕೆಲವೊಂದು ಬಗೆಯ ಸ್ವೀಟ್, ಐಸ್ ಕ್ರೀಮ್ ಮಾಡಲು ಬಳಸಬಹುದು. ಇದಕ್ಕೆ ಸದ್ಯ ರಾಜ್ಯದಲ್ಲಿ ಅರ್ಧ ಲೀಟರ್ಗೆ 28 ರೂಪಾಯಿ ಇದ್ರೆ ಲೀಟರ್ಗೆ 56 ರೂಪಾಯಿ ಇದೆ. ಹಸಿರು ಬಿಳಿ ಸ್ಪೆಷಲ್ ಹಾಲು. ನಂದಿನಿ ಗಿಳಿ ಹಸಿರು ಬಣ್ಣದ ಪ್ಯಾಕೆಟ್ನಲ್ಲಿರೋ ಸ್ಪೆಷಲ್ ಹಾಲು ಹೋಮೋಜಿನೈಸ್ಡ್ ಹಾಲು. ಇದರಲ್ಲಿ 4% ಫ್ಯಾಟ್ ಇರುತ್ತೆ. ಆದರೆ ಇದರಲ್ಲಿ ಹಾಲು ಕೆನೆ ಕಟ್ಟೋದಿಲ್ಲ. ಬದಲಿಗೆ ಇದರ ಕೊಬ್ಬು ಮತ್ತು ಕೆನೆಯ ಅಂಶವನ್ನು ಫುಲ್ ನುಣ್ಣಗೆ ಪುಡಿ ಮಾಡಲಾಗಿರುತ್ತೆ. ತುಂಬಾ ರುಚಿ ಮತ್ತು ದಪ್ಪವಾಗಿ ಇರುತ್ತೆ. ಇದು ಕೂಡ ಸ್ವೀಟ್ ಮಾಡಲು, ಮೊಸರು ಮಾಡಲು ಬಳಸೋದು ಒಳ್ಳೆಯದು. ಇದು ಅರ್ಧ ಲೀಟರ್ಗೆ 27 ರೂಪಾಯಿ ಇದ್ದು ಲೀಟರ್ಗೆ 54 ರೂಪಾಯಿ ಇದೆ. ಕೇಸರಿ ಶುಭಂ ಹಾಲು. ಕೇಸರಿ ಪ್ಯಾಕೆಟ್ ಹಾಲಿನಲ್ಲಿ 2 ವಿಧಗಳಿವೆ. ಒಂದು ಶುಭಂ ಅಂತ, ಮತ್ತೊಂದು ಶುಭಂ ಗೋಲ್ಡ್ ಅಂತ. ಇದರಲ್ಲಿ ಶುಭಂ ಹಾಲಿನಲ್ಲಿ 4.5% ಕೊಬ್ಬಿನ ಅಂಶ ಇರುತ್ತೆ. ಅದೇ ಶುಭಂ ಗೋಲ್ಡ್ ಹಾಲಿನಲ್ಲಿ 5% ಕೊಬ್ಬಿನ ಅಂಶ ಇರುತ್ತೆ. ಇದು ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯ ಹಾಲಾಗಿದೆ. ಕರ್ನಾಟಕದಲ್ಲಿ ನೀಲಿ ಪ್ಯಾಕೆಟ್ ಹಾಲು ಬಿಟ್ರೆ ಅತಿ ಹೆಚ್ಚು ಸೇಲ್ ಆಗೋ ಹಾಲು ಇದೇ ಆಗಿದೆ. ಅದಕ್ಕಿಂತ 5-6 ರೂಪಾಯಿ ಇದಕ್ಕೆ ಜಾಸ್ತಿ ಇರುತ್ತೆ. ಇದರಲ್ಲಿ ಶುಭಂ ಅಂದ್ರೆ ನಾರ್ಮಲ್ ಕೇಸರಿ ಪ್ಯಾಕೆಟ್ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇದ್ರೆ ಲೀಟರ್ಗೆ 52 ರೂಪಾಯಿ ಇದೆ. ನೀಲಿ ಬಣ್ಣದ ಪ್ಯಾಕೆಟ್ ಹಾಲು. ಫ್ರೆಂಡ್ಸ್, ನಾವು ಮೊದಲೇ ಹೇಳಿದಂತೆ ರಾಜ್ಯದಲ್ಲಿ ಹೆಚ್ಚು ಸೇಲ್ ಆಗೋ ಹಾಲಂದ್ರೆ ಅದು ನೀಲಿ ಬಣ್ಣದ ಪ್ಯಾಕೆಟ್ನ ನಂದಿನಿ ಹಾಲು. ಇದನ್ನ ಹೆಚ್ಚಿನ ಜನ ಮನೆಗೆ ತಗೊಂಡೋಗ್ತಾರೆ. ಇದು ನಂದಿನಿ ಹಾಲುಗಳ ಪೈಕಿ ಅತ್ಯಂತ ಕಡಿಮೆ ಬೆಲೆಯ ಹಾಲು. ಪಾಶ್ಚರೀಕರಿಸಿದ ಹಾಲು ಇದಾಗಿದ್ದು ಸಿಂಗಲ್ ಟೋನ್ಡ್ ಹಾಲಾಗಿದೆ. ಇದರಲ್ಲಿ 3% ಫ್ಯಾಟ್ ಇರುತ್ತೆ. ಇದು ಎಲ್ಲಾ ರೀತಿಯ ಉದ್ದೇಶಗಳಿಗೆ ಬಳಸಬಹುದಾದ ಹಾಲಾಗಿದ್ದು ಎಲ್ಲಾ ವಯಸ್ಸಿನವರಿಗೂ ಸೂಟ್ ಆಗುತ್ತೆ. ಇದು ಅರ್ಧ ಲೀಟರ್ಗೆ 24 ಮತ್ತು 1 ಲೀಟರ್ಗೆ 46 ರೂಪಾಯಿ ಇದೆ. ನಂದಿನಿ ಡಬಲ್ ಟೋನ್ಡ್ ಹಾಲು. ಹಳದಿ ಬಣ್ಣದಲ್ಲಿ ಬರೋ ಈ ಹಾಲು ಕೂಡ ಪಾಶ್ಚರೀಕರಿಸಿದ ಹಾಲೇ ಆಗಿದೆ. ಆದ್ರೆ ಇದು ಡಬಲ್ ಟೋನ್ಡ್ ಹಾಲಾಗಿದೆ. ಇದರಲ್ಲಿ ಜಸ್ಟ್ 1.5% ಮಾತ್ರವೇ ಕೊಬ್ಬಿನ ಅಂಶ ಇರುತ್ತೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಇಡೋರಿಗೆ, ವಯಸ್ಸಾದವರಿಗೆ ಇದು ತುಂಬಾ ಉತ್ತಮ ಅಂತ ಹೇಳಬಹುದು. ಇದು ಅರ್ಧ ಲೀಟರ್ಗೆ 21 ರೂಪಾಯಿ ಇದ್ರೆ ಲೀಟರ್ಗೆ 41 ರೂಪಾಯಿ ಇದೆ. ಆದ್ರೆ ಇದು ಹೆಚ್ಚಾಗಿ ಚಾಲ್ತಿಯಲ್ಲಿ ಇಲ್ಲ. ಹಸಿರು ಬಣ್ಣದ ಪ್ಯಾಕೆಟ್. ಇದು ನ್ಯೂಟ್ರಿಯೆಂಟ್ ನಿಂದ ತುಂಬಿರುವ ಪರಿಶುದ್ಧವಾದ ಹಾಲು, ಅಂದ್ರೆ ಹೋಮೋಜಿನೈಸ್ಡ್ ಹಾಲು. ಇದರಲ್ಲಿ 3.5% ಕೊಬ್ಬಿನ ಅಂಶ ಇರುತ್ತೆ. ಇದು ದಪ್ಪವಾಗಿರುತ್ತೆ. ಒಂದು ಪ್ಯಾಕೆಟ್ ತಗೊಂಡು ಹೋಗಿ ಜಾಸ್ತಿ ನೀರು ಹಾಕಿ ತುಂಬಾ ಕಪ್ ಕಾಫಿ ಟೀ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಹಾಲು. ಅಂದ ಹಾಗೆ ಇದು ಅರ್ಧ ಲೀಟರ್ಗೆ 26 ರೂಪಾಯಿ ಇದ್ರೆ 1 ಲೀಟರ್ಗೆ 52 ರೂಪಾಯಿ ಇದೆ. ಗುಡ್ ಲೈಫ್. ಈ ಹಾಲನ್ನು 6 ತಿಂಗಳವರೆಗೆ ಇಡಬಹುದು. ಪಾಶ್ಚರೀಕರಣದಲ್ಲಿ ಕಡಿಮೆ ತಾಪಮಾನದಲ್ಲಿ ಬಿಸಿ ಮಾಡಿ ತಣ್ಣಗೆ ಮಾಡಲಾಗುತ್ತೆ. ಇದೇ ಕಾರಣದಿಂದ ಇದು ದೀರ್ಘಕಾಲ ಕೆಡದೆ ಉಳಿದು ಬಿಡುತ್ತೆ. ಈ ಹಾಲನ್ನು ಬಿಸಿ ಮಾಡದೆ ಬೇಕಿದ್ರೂ ಕುಡಿಯಬಹುದಾಗಿದೆ. ಇದರಲ್ಲಿ 3% ಕೊಬ್ಬಿನಾಂಶ ಇರುತ್ತೆ. ಇದು ಎಲ್ಲಾ ರೀತಿಯ ವಯಸ್ಸಿನವರಿಗೂ ಸೂಟ್ ಆಗುತ್ತೆ. ಇದರಲ್ಲಿ 2 ವಿಧಗಳಿವೆ. ಒಂದು ನಾರ್ಮಲ್ ಗುಡ್ ಲೈಫ್, ಇನ್ನೊಂದು ಗುಡ್ ಲೈಫ್ ಸ್ಲಿಮ್ ಅಂತ. ಅದರಲ್ಲಿ ಗುಡ್ ಲೈಫ್ ಸ್ಲಿಮ್ ಹಾಲು ಅರ್ಧ ಲೀಟರ್ಗೆ 36 ಮತ್ತು ಲೀಟರ್ಗೆ 71 ರೂಪಾಯಿ ಇದೆ. ಇನ್ನು ನಾರ್ಮಲ್ ಗುಡ್ ಲೈಫ್ ಅರ್ಧ ಲೀಟರ್ ಹಾಲಿಗೆ 30 ಮತ್ತು 1 ಲೀಟರ್ಗೆ 60 ರೂಪಾಯಿ ಇದೆ. ಮೊಸರು. ಇನ್ನು ನಂದಿನಿಯ ಮೊಸರು ಅರ್ಧ ಲೀಟರ್ಗೆ 28 ರೂಪಾಯಿ ಇದೆ. ಅದೇ ರೀತಿ 1 ಲೀಟರ್ ಪ್ಯಾಕೆಟ್ಗೆ 54 ರೂಪಾಯಿ ಇದೆ.
ಇನ್ನು ನಂದಿನಿಯ ಮಜ್ಜಿಗೆ 200 ಮಿಲಿ ಪ್ಯಾಕೆಟ್ 10 ರೂಪಾಯಿಗೆ ಸಿಗುತ್ತೆ. ನಂದಿನಿ ತುಪ್ಪ. ರಾಜ್ಯದ ನಂದಿನಿ ತುಪ್ಪ ಕೂಡ ತುಂಬಾನೇ ಫೇಮಸ್ ಆಗಿದೆ. ಇದು ಅರ್ಧ ಕೆಜಿಗೆ 315 ರೂಪಾಯಿ ಇದ್ರೆ 1 ಕೆಜಿಗೆ 630 ರೂಪಾಯಿ ಇದೆ. ಅದೇ ರೀತಿ 200 ಗ್ರಾಂ ಪ್ಯಾಕೆಟ್ಗೆ 141 ರೂಪಾಯಿ ಇದೆ. ನಂದಿನಿಯ ಬೆಣ್ಣೆ ಅರ್ಧ ಕೆಜಿಗೆ 280 ರೂಪಾಯಿ ಇದೆ. ಅದೇ ರೀತಿ ಚೀಸ್ 200 ಗ್ರಾಂಗೆ 116 ರೂಪಾಯಿ ಆಗುತ್ತೆ. ಪನ್ನೀರ್. ನಂದಿನಿ ಬ್ರ್ಯಾಂಡ್ನ ಪನ್ನೀರ್ ಕೂಡ ಇದ್ದು ಇದು 200 ಗ್ರಾಂಗೆ 100 ರೂಪಾಯಿ ಇದೆ. ಅದೇ ರೀತಿ ಅರ್ಧ ಕೆಜಿಗೆ 220 ರೂಪಾಯಿ ಆಗುತ್ತೆ. ಇನ್ನು ಹಾಲಿನ ಪುಡಿ ವಿಚಾರಕ್ಕೆ ಬಂದ್ರೆ ಅರ್ಧ ಕೆಜಿ ಪ್ಯಾಕೆಟ್ಗೆ 180 ರೂಪಾಯಿ ಇದ್ರೆ 1 ಕೆಜಿ ಪ್ಯಾಕೆಟ್ 340 ರೂಪಾಯಿಗೆ ಸಿಗುತ್ತೆ. ಇಷ್ಟೇ ಅಲ್ಲ, ನಂದಿನಿ ಬ್ರ್ಯಾಂಡ್ ಅಡಿ ವಿವಿಧ ಉತ್ಪನ್ನಗಳನ್ನು ಕೂಡ ಮಾರುಕಟ್ಟೆಗೆ ಬಿಡಲಾಗಿದೆ. 50 ಬಗೆಯ ಐಸ್ ಕ್ರೀಮ್ಗಳು, ವಿವಿಧ ಬಗೆಯ ಪಾಯಸ ಮಿಕ್ಸ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಮೈಸೂರು ಪಾಕ್, ದೂದ್ ಪೇಡ, ಧಾರವಾಡ ಪೇಡ ಕೂಡ ಲಭ್ಯವಿದೆ. ರಸ್ಕ್, ಬಿಸ್ಕೆಟ್, ಮುರುಕು, ಚಕ್ಕುಲಿಯಂತ ಬೇಕರಿ ತಿಂಡಿಗಳನ್ನು ಕೂಡ ನಂದಿನಿ ಪರಿಚಯಿಸಿದೆ. ಅವು ಕ್ವಾಲಿಟಿ ವೈಸ್ ಜನರಿಂದ ಮೆಚ್ಚುಗೆ ಕೂಡ ಪಡ್ಕೊಂಡಿವೆ. ಫ್ರೆಂಡ್ಸ್, ಇದು ನಂದಿನಿ ಹಾಲು ಮತ್ತು ಇತರೆ ಉತ್ಪನ್ನಗಳ ಬಗ್ಗೆ, ಅವುಗಳ ವ್ಯತ್ಯಾಸ, ಬೆಲೆಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ನೀವು ನಂದಿನಿಯ ಯಾವ್ಯಾವ ಉತ್ಪನ್ನಗಳನ್ನ ಬಳಸ್ತೀರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.